ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಗುರುವಾರ, ರಾಯರ ವಾರ, ಪೂಜೆ ಮಾಡೋಣ ಅಂತ ಎಲ್ಲ ತಯಾರಾಗಿದೆ. ಮಳೆ ಕೂಡ ಬರ್ತಾ ಇದೆ. ಸೊ ವೆದರು ಒಂಥರ ಚಳಿನೂ ಇಲ್ಲ, ಸೆಕೆನೂ ಇಲ್ಲ, ಆ ಥರ ಇದೆ. ಎಸ್ ನೋಡಿ, ಸೋನೆ ಮಳೆ ಬರ್ತಾ ಇರೋದು. ಪೂಜೆ ಎಲ್ಲ ಆಯಿತು. ಇವಾಗ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಹಾಗೆ ತುಳಸಿ ಗಿಡ ನಂದು ಹಳೇದಾಗಿತ್ತು, ತುಂಬ ವರ್ಷಗಳಿಂದ ಇತ್ತು. ಇವಾಗ ಅದನ್ನು ಅದೇ ಇದರಲ್ಲಿ ಒಂದು ಸಣ್ಣ ಗಿಡ ಹುಟ್ಟಿತ್ತು, ದೊಡ್ಡದಾಗ ತಂಗ ಬಿಟ್ಟು ಇವಾಗ ಈ ಗಿಡನೇ ಅಲ್ಲಿಗೆ ನಾಟಿ ಮಾಡಿದ್ದೀನಿ. ಇವತ್ತು ಪೂಜೆ ಕೂಡ ಆಯಿತು, ರಾಘವೇಂದ್ರ ಸ್ವಾಮಿಯವ್ರದ್ದು. ಸೊ ಬಿಸಿಯಾಗಿ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ನಮ್ಮ ಮನೆಯವರು ಇರಲಿಲ್ಲ, ನಮ್ಮ ಅಜ್ಜಿದಿರಿಗೆ ಅಂದರೆ ನಮ್ಮ ಮಾವನ ತಂಗಿದಿರಿಗೆ ಬಾಗ್ನ ಕೊಡೋಕೆ ಹೋಗಿದ್ದಾರೆ. ಸೊ ಸಣ್ಣ ಇದೆ, ಇದನ್ನು ಚೆನ್ನಾಗೆ ಸ್ಮ್ಯಾಶ್ ಮಾಡಿ ಅಂದರೆ ಕಿವುಚ್ಬಿಟ್ಟು ಇದಕ್ಕೆ ರೊಟ್ಟಿ ಹಾಕೊಂಡು ತಿಂತೀನಿ. ಮಧ್ಯಾಹ್ನ ಟೈಮ್ ಏನಪ್ಪ ರೊಟ್ಟಿ ಅಂತಿದ್ರ, ನನಗೆ ಜಾಸ್ತಿ ರೈಸ್ ಐಟಮ್ ಅಷ್ಟು ಇಷ್ಟ ಆಗೋಲ್ಲ. ಚಪಾತಿ, ರೊಟ್ಟಿ ಇಲ್ಲ ಮುದ್ದೆ ಈ ಥರದ್ದೆಲ್ಲ ಇಷ್ಟಪಡ್ತೀನಿ, ಬಟ್ ರೈಸ್ ಐಟಮು ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಇದು ರಾತ್ರಿ ಅನ್ನ. ಸೊ ಅದಕ್ಕೇ ಸ್ವಲ್ಪ ಉಪ್ಪು ಎಲ್ಲ ಸೇರಿಸ್ಕೊಂಡು, ಅಕ್ಕಿ ಹಿಟ್ಟು ಸೇರಿಸ್ಕೊಂಡು 2 ರೊಟ್ಟಿ ಮಾಡ್ಕೊಂಡು ತಿಂತೀನಿ. ಪ್ಲಸ್ ಚಟ್ನಿ ಎಲ್ಲ ಇದೆ, ಟೊಮೊಟೊ ಖಾರ ಎಲ್ಲ ಇದೆ, ಖಾರವಾಗಿ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ, ರೊಟ್ಟಿ ಆಯಿತು. ಅನ್ನ ಹಾಕಿರೋದ್ರಿಂದ ಅಂದರೆ ತೆಳುವಾಗಿ ಬರೋಲ್ಲ, ಮಂದನೆ ಬರೋದು. ಸೊ ನೋಡ್ತಾ ಇದ್ರಲ್ಲ ಇಲ್ಲಿ. ಸೊ 2 ಮಾಡೋಣ ಅಂತ ಹೋದೆ, 3 ಆಗೋಯ್ತು ರೊಟ್ಟಿ. ಹಾಗೆ ಪುಟ್ಟದಾಗಿ ಬರುತ್ತೆ, ತುಂಬ ದೊಡ್ಡದಾಗಿ ಬರೋಲ್ಲ ಮಾತ್ರ. ಅನ್ನ ಹಾಕಿರೋದು ರೊಟ್ಟಿನ ಬಿಸಿಲೇ ತಿನ್ನಬೇಕು, ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಇವಾಗ ರೊಟ್ಟಿ ತಿಂದು ನೆಕ್ಸ್ಟ್ ಬೇರೆ ಕೆಲಸ. ಇಷ್ಟು ನೋಡ್ತಾ ಇದ್ದೀರಲ್ಲ, ಅನ್ನನೂ ಈಗ ವೇಸ್ಟ್ ಆಗೋಲ್ಲ, ರೊಟ್ಟಿ ಬಾಯಿಗೂ ಚೆನ್ನಾಗಿರೋ ಊಟ ಸಿಗುತ್ತೆ. ಸೊ ಈಗ 2 in 1. ನಮಗೆ ಅನ್ನ ತಿನ್ನೋಕ್ಕಾಗಲ್ಲ ಅಂದವರು ಈ ಥರ ರಾಗಿ ರೊಟ್ಟಿನೋ, ಅಕ್ಕಿ ರೊಟ್ಟಿನೋ, ಇಲ್ಲ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು 3 ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಟೊಮೊಟೊ ಖಾರ ಇದೆ, ಆ ಟೊಮೊಟೊ ಖಾರದಲ್ಲಿ ತಿಂತೀನಿ. ಸೊ ನನಗೆ ಖಾರವಾಗಿರಬೇಕು ಚಟ್ನಿ. ಸೊ ಹಂಗಾದರೆ ಈ ಥರ ರೊಟ್ಟಿಗೆಲ್ಲ ಸಕ್ಕತ್ತಾಗಿರುತ್ತೆ. ಊಟ ಮಾಡಿ ನಂತರ ರೊಟ್ಟಿ ತಿಂದು ನಂತರ ಬೇರೆ ಕೆಲಸ. ಸೊ ನೋಡೋಣ ಏನು ಕೆಲಸ ಇದೆ ಅಂತ. ತೋಟದ ಹತ್ರಕ್ಕೆ ಹೋಗೇ ಇಲ್ಲ, ಬೆಳಗ್ಗಿಂದ ಇವತ್ತು ವಾರ ಅಲ್ವಾ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ವಾರ ಮಾಡಿ ಆಮೇಲೆ ಹೋಗೋಣ ಅಂತ. ಇವತ್ತು ನಮ್ಮ ಮನೆಯವ್ರು ಕೂಡ ಇಲ್ಲ, ನಮ್ಮ ಅಜ್ಜಿದಿರಿಗೆ ಬಾಗ್ನ ತಗೊಂಡು ಹೋಗಿದ್ದಾರೆ. ಸೊ ಇವತ್ತು ತೋಟಕ್ಕೆ ಬೆಳಗ್ಗಿಂದ ಹೋಗೇ ಇಲ್ಲ. ತೋಟದಲ್ಲಿ ಕಾಯೆಲ್ಲ ಬೀಳ್ತಿರ್ತವೆ. ನಾನು ಒಂದು ರೌಂಡ್ ಹೋಗಿ, ತೋಟದಲ್ಲಿ ಕೆಲಸ ಇರುತ್ತೆ, ಪ್ರತಿನಿತ್ಯ ಇರುತ್ತೆ, ಇಲ್ಲ ಅನ್ನೋ ದಿನವೇ ಇಲ್ಲ. ಇವತ್ತು ಆದರೆ ಮಾಡ್ತೀನಿ, ನಾಳೆಯಿಂದನೇ ಶುರು ಆಗುತ್ತೆ. ತೋಟಕ್ಕಂತೂ ಹೋಗ್ತೀನಿ, ನೋಡೋಣ ಟೈಮ್ ಹೆಂಗೆ ಅಡ್ಜಸ್ಟ್ ಆಗುತ್ತೆ. ಮತ್ತು ನನಗೇನು ಋತು ಬರೋದ್ರೊಳಗಡೆ ನಾನು ಬರಬೇಕು. ಅವನು ಬಂದಾಗ ಅವನಿಗೆ ಏನಾದರೂ ಕೊಡಬೇಕಲ್ಲ, ಊಟ ಅಥವಾ ಏನಾದರೂ ಒಂದು ಮನೇಲಿ ಇರೋದನ್ನ ಕೊಡ್ತೀನಿ. ಸೊ ಹಂಗಾಗಿ ಅವನು ಮಧ್ಯಾಹ್ನ ಏನೋ ತಿನ್ಕೊಂಡು ಬಂದಿರಲ್ಲ ಅನ್ನೋದಕ್ಕೋಸ್ಕರ ಅವನಿಗೆ ಬಂದು 5 ಗಂಟೆ 4:45 5 ಗಂಟೆ ಒಳಗೆಲ್ಲ ಬಂದುಬಿಡ್ತಾನೆ ಅವನು. ಸೊ ಹಾಗಾಗಿ ನಾನು ಅಷ್ಟರೊಳಗಡೆ ತೋಟಕ್ಕೆ ಹೋಗಿ ಬರಬೇಕು. ಈಗ ಊಟ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಬಿಸಿ ರೊಟ್ಟಿಗೆ ಸ್ವಲ್ಪ ಈ ಗುಡ್ಗಾರ, ಟೊಮೊಟೊ ಖಾರ ನೋಡ್ತಿದ್ದೀರಲ್ಲ, ಇದಕ್ಕೆ ನೋಡಿ ಬೆಣ್ಣೆ. ಬಿಸಿ ರೊಟ್ಟಿ ಮೇಲೆ ಬೆಣ್ಣೆ ಹಾಕಿದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ ಗೈಸ್. ಇದು ನೋಡಿ, ಬಿಸಿ ರೊಟ್ಟಿ ಸುಡ್ತಾ ಇದೆ, ನೋಡ್ತಿರ್ಬೋದು ನೀವು. ನೋಡಿ ಹಿಂಗೆ ಮಾಡ್ಕೊಂಡು ತಿಂದ ಅಂದರೆ ನಿಜವಾಗ್ಲೂ ಸಕ್ಕತ್ತೇ ಇರುತ್ತೆ ಗೊತ್ತಾ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಬೆಣ್ಣೆ, ಸ್ವಲ್ಪ ಗಟ್ಟಿ ಇದೆ. ಸೊ ಅದು ಹೊರಗಡೆ ಇಟ್ಟು ತಿಂದ ಅಂದರೆ ಅದರ ಟೇಸ್ಟೇ ಬೇರೆ ಇರುತ್ತೆ. ಹಸಿನ ಬೆಣ್ಣೆ, ಕೆಂಪು ಚಟ್ನಿ, ಖಾರ, ನಿಜವಾಗ್ಲೂ ಖಾರವಾಗಿರ್ಬೇಕು ಮಾತ್ರ ಚಟ್ನಿ, ಅಲ್ಟಿಮೇಟಾಗಿರುತ್ತೆ ಮಾತ್ರ. ಯಾವ ಪಿಜ್ಜಾ, ಬರ್ಗರು ಇದ್ರ ಮುಂದೆ ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಟೇಸ್ಟ್ ಕೊಡುತ್ತೆ. ಅದರಲ್ಲಿ ಇನ್ನು ಟೊಮೊಟೊ ಎಲ್ಲ ಚೆನ್ನಾಗಿ ಕೆಂಡದಲ್ಲಿ ಸುಟ್ಕೊಂಡು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿ ಮಾಡ್ತಾರೆ ನಮ್ಮ ಸೈಡು. ಸಕ್ಕತ್ತಾಗಿರುತ್ತೆ ಅದು. ತುಪ್ಪನ ಬೆಣ್ಣೆನ ಹಾಕೊಂಡು ತಿಂದ ಅಂದರೆ ರೊಟ್ಟಿಗೆ ಶೀತ, ಕೆಮ್ಮು ಯಾವುದಿದ್ರೂ ಹೋಗ್ಬಿಡುತ್ತೆ, ಹಂಗಿರುತ್ತೆ. ನಿಜವಾಗ್ಲೂ ನಮ್ಮ ಹಳ್ಳಿ ಸೈಡಲ್ಲಿ ಕೆಲವೊಂದು ವೆರೈಟೀಸ್ ಚಟ್ನಿಲೆಲ್ಲ ಮಾಡ್ತಾರೆ, ಸಕ್ಕತ್ತಾಗಿರುತ್ತೆ. ಆದರೂ ನಾವು ಮಾಡೋದಕ್ಕಿಂತ ನಮ್ಮ ಹಿಂದಿನ ಅಜ್ಜಿದಿರು ಮಾಡ್ತಾರೆ, ಅದೇ ಅವ್ರ ಕೈ ರುಚಿನೇ ಬೇರೆ ಥರ ಇರುತ್ತೆ. ಓಕೆ ಗೈಸ್.
ಫ್ರೆಂಡ್ಸ್, ಊಟ ಆಯಿತು. ಊಟ ಮುಗಿಸ್ಕೊಂಡು ಇವಾಗ ಹೊಲಕ್ಕೆ ಸೊಪ್ಪುಕ್ಕೆ ಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊಪ್ಪು ನಮ್ಮ ಹಳ್ಳಿಯಲ್ಲಿ ಬೇಕಾದಷ್ಟು ಸಿಗುತ್ತೆ. ಅದು ಹೊಲ ಸೊಪ್ಪು. ಎಲ್ಲ ಸೊಪ್ಪನ್ನ ಬೆಳೀತಾರೆ, ಸಂಬಾರ, ಮೆಂತ್ಯ ಎಲ್ಲ ಬೆಳೀತಾರೆ. ಬಟ್ ಸುಮ್ಮನೆ ಯಾರು ಕೊಡೋಲ್ಲಲ್ವ. ಹೊಲದಲ್ಲಿ ಯಾವ ಸೊಪ್ಪು ಕುಯ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಜಾಸ್ತಿ ನಾವು ಹೆಚ್ಚಾಗಿ ಹಳ್ಳಿಲಿ ಅದೇ ಮಾಡೋದು. ಚೆನ್ನಾಗಿ ಸಿಗುತ್ತೆ, ಮಿಕ್ಸ್ ಸೊಪ್ಪು ಅಂತ. ಸೊ ಗೈಸ್, ಅದನ್ನು ಕುಯ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸಂಜೆ ಸಾಂಬಾರಿಗೆ ತುಂಬ ದಿವಸದಿಂದ ತರಕಾರಿ ಅದೇ ತುಂಬ ಬೇಜಾರಾಗಿದೆ. ಸೊಪ್ಪಿನ ಸಾರಾದ್ರೆ ಚೆನ್ನಾಗಿರುತ್ತೆ ಅಂತ ಮೊಶಪ್ ಮಾಡೋಣ ಅಂತ ಅಂದ್ಕೊಂಡಿನಿ. ಮೊಶಪ್ ಸಾಂಬಾರಿಗೆ ಸೊಪ್ಪು ಸಿಕ್ಕಿದ್ರೆ ಅದೇ ತರ್ತೀನಿ, ಇಲ್ಲ ಅಂದರೆ ಬಸ್ ಸಾಂಬಾರು. ಗೈಸ್, ತೋರಿಸ್ತೀನಿ ಬನ್ನಿ ಯಾವ ಥರ ಸೊಪ್ಪು ಕುಯ್ತೀನಿ ಅಂತ. ಹೊಲದ್ರಕ್ಕೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಹೊಲದ್ರಿಗೆ ಬಂದೆ, ಸೊಪ್ಪು ಕುಯ್ಕೊಳ್ಳೋಣ ಅಂತ. ಬಿಸಿಲಿತ್ತಲ್ಲ ಅಂತ ಹಿಂಗೆ ಮುಚ್ಕೊಂಡೆ. ತೋರಿಸ್ತೀನಿ ನೋಡಿರಿ, ನಾವು ಸೊಪ್ಪು ಯಾವ್ಯಾವ ಥರದ್ದು ಕುಯ್ತೀವಿ ಅಂತ. ಜಾಸ್ತಿ ಇಲ್ಲಿ 2 ಥರ ಸೊಪ್ಪು ನಾವು ಜಾಸ್ತಿ ಕುಯ್ಯೋದು. ಒಂದು ಅಕ್ಕ್ಯಾರೆ ಸೊಪ್ಪು ಅಂತ, ಒಂದು ಅಣ್ಣೆ ಸೊಪ್ಪು ಅಂತ. ಬಟ್ ಎಳೆದಿರಬೇಕು, ಮೊಶಪ್ಪಿಗೆ ಸಕ್ಕತ್ತಾಗಿರುತ್ತೆ. ತೋರಿಸ್ತೀನಿ ನೋಡಿ. ಮಿಕ್ಸಲ್ಲಿ ಕುಯ್ತೀವಿ ಒಟ್ಟಿನಲ್ಲಿ. ನೋಡಿ, ಇದು ಅಣ್ಣೆ ಸೊಪ್ಪು ಈ ಥರ ಬರುತ್ತಲ್ಲ ನೋಡಿ. ಇದು ದೊಡ್ಡೆಲೆ ತೋರಿಸಿ ನೋಡಿ ಎಷ್ಟು ನೋಡಿ. ಇದು ಅಣ್ಣೆ ಸೊಪ್ಪು ನೋಡಿರಿ. ಇದು ಅಕ್ಕ್ಯಾರೆ ಸೊಪ್ಪು ಅಂತ. ಇಲ್ಲಿ ಎಲ್ಲ ಹೊಲಗಳಲ್ಲೆಲ್ಲ ಹುಟ್ಟಿತಿದೆ. ತೋರಿಸಿ ನೋಡಿ, ಇಲ್ಲಿ ಎಲ್ಲ ಇವಾಗ ಚಿಕ್ಕ ಚಿಕ್ಕದು ನೋಡಿ. ಇದೊಂದು ಮಿಕ್ಸಲ್ಲಿ ಕುಯ್ಕೊಂತೀವಿ. ಅಕ್ಕ್ಯಾರೆ ಸೊಪ್ಪು, ಅಣ್ಣೆ ಸೊಪ್ಪು 2 ಥರದ್ದು. ತುಂಬ ಚೆನ್ನಾಗಿರುತ್ತೆ. ಬಟ್ ಎಳೆದಾಗಬೇಕು. ಇವಾಗ ರಾಗಿ ಬಿತ್ತನೆ ಮಾಡಿದಾರಲ್ಲ, ಎಲ್ಲ ಎಳೆದೇ ಇರೋದು ನೋಡಿ. ಇಲ್ಲೆಲ್ಲ ಎಲ್ಲ ಹುಟ್ಟೈತೆ. ಇದು ಅಕ್ಕ್ಯಾರೆ ಸೊಪ್ಪು. ಸಾಮಾನ್ಯ ಹೊಲಗಳಲ್ಲಿ ಎಲ್ಲ ಮಿಕ್ಸಲ್ಲಿ ಹುಟ್ಟುತ್ತೆ. ಅಂದರೆ ಒಂದೊಂದು ಕಡ್ಡಿ ಯಾವುದೋ ಬೇರೆ ಸೊಪ್ಪು ಹುಟ್ಟುತ್ತೆ. ಇನ್ನು ಜಾಸ್ತಿ ಅಕ್ಕ್ಯಾರೆ ಸೊಪ್ಪು ಈ ಥರದ್ದೇ ಹುಟ್ಟೋದು. ಜಾಸ್ತಿ ಬೇರು ಕೀಳಲ್ಲ. ಅಂದರೆ ಕಿತ್ಕೊಬೇಕಾದ್ರೇ ನೀಟಾಗಿ ಈ ಥರ ಸೋಸಿರೋ ಥರ ಕಿತ್ತರೆ ಮನೇಲಿ ಹೋಗಿ ಸೋಸೋ ತಪ್ಪುತ್ತೆ ಅಂತ ಅಷ್ಟೇ. ನಮ್ಮ ತೋಟದ ಪಕ್ಕನೇ ಇರೋದಿದು. ಸೊ ಹಂಗಾಗಿ 2 ಕೆಲಸ ಆಗುತ್ತೆ ಅಂತೇಳಿ ಬಂದಿದ್ದೀನಿ. ನಮ್ಮ ಹಳ್ಳಿಲಿ ಜಾಸ್ತಿ ಅವ್ರಿವ್ರು ಅಂತಲ್ಲ, ಎಲ್ಲರೂ ಅಷ್ಟೇ ಜಾಸ್ತಿ ಹೊಲ ಸೊಪ್ಪು ಜಾಸ್ತಿ ತಿಂತಾರೆ. ಪ್ಯಾಕ್ ತಂದಿದ್ದೆ, ಅಷ್ಟು ಕುಯ್ಕೊಂಡಿದ್ದೀನಿ. ಈಗ ಕೆಲಸ ಮುಗಿಸಿ ಸೊಪ್ಪು ಕುಯ್ಕೊಂಡು ಕೆಲಸ ಮುಗಿಸಿ ಹೋಗಬೇಕು ಋತುಬರದೊಳಗಡೆ. ಫ್ರೆಂಡ್ಸ್, ಡ್ಯೂಟಿಗೆ ಜಾಯ್ನ್ ಆಗ್ತಾ ಇದ್ದೀನಿ. ಈಗ ತೋಟಕ್ಕೆ ಬಂದೆ. ಆಗಸ್ಟ್ ನೋಡಿ, ಈ ಥರ ನಾನು ಉಳುಮೆ ಮಾಡ್ತಾ ಇರೋದು. ಆ್ಯಕ್ಚುಲಿ ನೋಡಿ, ಈ ಥರ ಮಾಡ್ತಾಯಿದ್ದೀವಿ, ನೋಡ್ತಾ ಇದ್ದೀರಲ್ಲ. ಎಷ್ಟು ನೋಡಿ, ಈ ಥರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಈ ಥರ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಈ ಥರ ತರಗೆಲ್ಲ ಹಾಕಿರ್ತೀವಲ್ಲ ಬಾಳೆದು, ಅದು ಗಾಳಿ ಆಡ್ದಂಗೆ ಕೂತ್ಬಿಟ್ಟಿತ್ತು ಒಂದು ವರ್ಷದಿಂದ ಹಾಕಿ ಅದನ್ನ. ಸೊ ಹಾಗಾಗಿ ಇದನ್ನು ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಈ ಥರ ನಂಗೆ ಟೈಮ್ ಸಿಕ್ಕಾಗೆಲ್ಲ ಬಂದು ಈ ಥರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಎಸ್, ಬನ್ನಿ, ಇನ್ನೂ ಶುರು ಸ್ವಲ್ಪ ಇದೆ, ಅದನ್ನು ಕ್ಲೀನ್ ಮಾಡಿ ನಾನು ಋತು ಬರೋದ್ರೊಳಗಡೆ ಮನೆಗೆ ಹೋಗಬೇಕು. ತೆಗಿಯೋಗ ಅಲ್ಲಿ ನಿಮ್ಮಪ್ಪಗೆ LICಯಿಂದ ಪ್ರೈಸ್ ಕೊಟ್ಟಾರೆ. ಇದ್ಬಿಡಿ ಕೈ ಬಿಡ. ಫಸ್ಟು ಕೈ ತೊಳ್ಬೇಕು. ಅದನ್ನೇ ಸ್ಪಷ್ಟವಾಗಿ ಹೇಳು. ಕಂಗ್ರ್ಯಾಚುಲೇಷನ್. ಸಾಕ್ಸೆಲ್ಲ ಬಿಚ್ಚು ಬರೋಗ. ಇದರಲ್ಲಿ
LIC ಇದು ಗಿನ್ನಿಸ್ ಅವರ್ ರೆಕಾರ್ಡ್ಸ್ ಅಂದರೆ ಜಾಸ್ತಿ ಅವು ಡ್ಯೂ ಉಳ್ದಿರವಲ್ವೇನ್ರಿ ಇಲ್ಲ ಕಟ್ಟಿರವ ಡ್ಯೂ ಉಳ್ದಿರೋದು ಸೀಲ್ ಇರುತ್ತೆ ನೋಡಿ. ಹಾಂ ಎಲ್ಲಿ ಎಲ್ಲ ಥರದ ಮಿಕ್ಸಲ್ಲಿದೆ ಸ್ವೀಟ್. ಕೈ ತೊಳ್ಕೊಂಡು ನೀಟಾಗಿ ತಿನ್ನೇನು ಮೆತ್ತಕ್ಕೆ ಅದು ಕಡಿಮೆ ತೆಗೀದ ಸ್ವಲ್ಪ ನಿಧಾನ. ಒಂದು ಸ್ವಲ್ಪ ಕಟ್ ಮಾಡ್ತೀನಿ. ಅದು ಅರ್ಧ ತಿನ್ನು, ಒಂದೇ ಸಲ ತಿನ್ಬೇಡ ಅಷ್ಟೊಂದು. ಅದರಲ್ಲೇ ಅರ್ಧ ಇದು ಮಾಡು. ಅದಿಡು, ಇದನ್ನು ತಗ, ಅರ್ಧ ತಗ ಅದರಲ್ಲಿ. ಹಾಂ, ನಿಮ್ಮ ಅಪ್ಪಗೊಂಚು ಕೊಡು. ಯಾಕಡೆ ಕೈಲಿ ಕೊಡೋದು? ಕವ 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 ಅಂತೀಯ. ಅಮ್ಮ ಕೊಡಿ. ನೀನು ತಿನ್ನೋದು. ನೀನು ತಿನ್ನು. ಸ್ವೀಟ್ ಬುಧ. ಋತು ಸ್ಟಪ್ಲರ್ ಸೋಫಾ ಸೆಟ್ ಕೆಳಗಡೆ ಹಿಂದೆ ಬೀಯ್ತು ನೋಡು, ಕಾಣಿಸುತ್ತೆ ನೋಡಲ್ಲೇ ಕೆಳಗಡೆ ಬೀಯ್ತು. ಫ್ರೆಂಡ್ಸ್, ಈಗ ಋತುಂಗೆ ಸ್ವಲ್ಪ ನಮ್ಮ ಮನೆಯವರು ಸ್ವೀಟ್ಸ್ ಎಲ್ಲ ತಂದಿದ್ರಲ್ಲ, LICಯಿಂದ ಅವ್ರಿಗೆ ಇವತ್ತು ಕಾಂಪಿಟೇಷನ್ ಇತ್ತು. ಪ್ರತಿ ಒಂದು ಸಲನೂ ಇರುತ್ತೆ ಅವ್ರಿಗೆ ಕಾಂಪಿಟೇಷನ್ನು. ಸೊ ಇವತ್ತು ಸ್ಪೆಷಲಾಗಿರುತ್ತೆ, ಒಂದೊಂದು ಮಂತಲ್ಲಿ ಸ್ಪೆಷಲಾಗಿ ಮಾಡ್ತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ LICಲಿ ನಮ್ಮ ಅರಸೀಕೆರೆನೇ ಬಿಸ್ನೆಸ್ಸಲ್ಲಿ ಸೆಕೆಂಡ್ ಬ್ರಾಂಚ್ ಇರೋದು. ಸೊ ಹಾಗೆ ಇವತ್ತು ಸೆಲೆಬ್ರೇಷನ್ ಕೂಡ ಇತ್ತು ಅದು. ಹಾಗೆ ಇವತ್ತು ಯಾರು LICನ ಕೊಡ್ತಾರೆ, ಹಾಗೆ ಅವರು ಹೇಳಿದ್ದು LICನ ಪ್ಲ್ಯಾನ್ಸ್ನ ಯಾವುದನ್ನು ಅಚೀವ್ ಮಾಡ್ತಾರೆ ಅವ್ರಿಗೆ ಸನ್ಮಾನ ಕೂಡ ಇತ್ತು. ಸೊ ಹಾಗೆ ನಮ್ಮನೆಯವರು ಕೂಡ ಈ ತಿಂಗಳಲ್ಲಿ ಸುಮಾರು ಮಾಡಿಸಿದ್ರು ಪ್ಲ್ಯಾನ್ಸು. ಸೊ ಹಾಗಾಗಿ ಅವ್ರಿಗೂ ಕೂಡ ಸರ್ಟಿಫಿಕೇಟ್ ಮತ್ತು ಸ್ವೀಟ್ಸ್ ಎಲ್ಲ ಇತ್ತು. ಸೊ ಗೈಸ್, ಈಗ ತೋಟದತ್ರದಿಂದ ಸೊಪ್ಪು ಕಿತ್ಕೊಂಬಂದಿದ್ನಲ್ಲ, ಅದೆಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಟಿದ್ದೀನಿ. ಇದಕ್ಕೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಸೊಪ್ಪನ್ನ ನೋಡಿ ಈ ಥರ ನೀಟಾಗಿ ಸೋಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನನಗಂತೂ ಸಖತ್ ಇಷ್ಟ ಆದ ಸಾಂಬಾರಿದು. ಬಟ್ ಹೆಲ್ತಿಗೂ ತುಂಬಾ ಒಳ್ಳೆಯದಿದು, ತುಂಬ ಈಸಿ ಕೂಡ ಆಗಿರುತ್ತೆ. ಮೊಸರು ರೆಡಿ ಹಿಂಗೆ ನೋಡಿ, ಸೂಪರಾಗಿರೋ ಸಾಂಬಾರು ಆಗ್ತಿದೆ. ಈಗ ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ಒಂದೇ ಬಾಕಿ. ಸೊ ಮುದ್ದೆ ಮಾಡ್ತೀನಿ ಈಗ. ಫ್ರೆಂಡ್ಸ್, ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಊಟ ಎಲ್ಲ ಆಯಿತು. ಸೊ ನೈಟು ವಾಕ್ ಬಂದಲ್ಲ, ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ಸಕ್ಕದಾಗಿ ಕಾಣಿಸ್ತಾ ಇತ್ತು ನೈಟ್ ವ್ಯೂವು. ಸೊ ಅದಕ್ಕೋಸ್ಕರ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಒಂದು ಡೇ ಲೈಫು ಹಳ್ಳಿಲಿ ಈ ಥರ ಇರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ. ಹಳ್ಳಿ ಲೈಫ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲ ಅಂದರೆ ಬೇಡ, ಇಟ್ಸ್ ಓಕೆ. ಬಾಯ್, ಗುಡ್ ನೈಟ್, ಎಲ್ರಿಗೂ ಶುಭರಾತ್ರಿ. ನೆಮ್ಮದಿಯಾಗಿ ನಿದ್ದೆ ಮಾಡಿ. ಬೆಳಗ್ಗೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇರೋವಷ್ಟು ದಿನ ಚೆನ್ನಾಗಿ ನೆಮ್ಮದಿಯಾಗಿ ಖುಷಿಯಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್.